ಏನಪ್ಪ ಭಾಳ ಅಪರೂಪವಾಗಿ ಬಂದ್ಬಿಟ್ಟಿದೆಯಾ? ಅದನ್ನೇ ಕೇಳ್ತಾರೆ, ನಾನು ಏನು ಅಪರೂಪದಿಂದ ಬಂದ್ಬಿಟ್ಟಿದ್ದೀರಾ ಸೀನಿಯರ್ಸ್? ಸರ್ ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಿಮ್ಮ ಪಕ್ಷ ಕ್ರಮ ತಗೊಬೇಕು, ಏನು ವೋಟರ್ ಲಿಸ್ಟಲ್ಲಿ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಮುಂದಿನ BBMP ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನು ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೇಳಿದ್ದೀವಿ. ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ, ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದನ್ನು. ಅಲ್ಲ ಸರ್, ಲೀಗಲ್ ಡಿಪಾರ್ಟ್ಮೆಂಟ್ನವರು ಏನು ಶಿಫಾರಸು ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗೊಳ್ತೀವಿ. ಎಲ್ಲ ಸುಳ್ಳು, ಅದೆಲ್ಲ ಆಫೀಸರ್ಸು. ಇಟ್ ಈಸ್ ಇನ್ ದಿ ಕಂಟ್ರೋಲ್. ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ಗೆ. ಅಧಿಕಾರಿಗಳು ನಮ್ಮವ್ರು ಇರ್ಬೋದು. ಅಲ್ಲ ಸರ್, ಈಗ BBMP ಎಲೆಕ್ಷನ್ಸ್ ಮಾಡಲೇಬೇಕು ಸರ್, ಈ ವರ್ಷದ ಒಳಗಡೆ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಅಷ್ಟ್ರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡೋಕ್ಕಾಗುತ್ತಾ ಅಂತ? ಯಾಕಂದ್ರೆ ಈಗಾಗಲೇ ನೂರಾರು ಓಟ್ಗಳು ಈ ಥರ ಒಂದು ವಾರ್ಡಲ್ಲಿ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ. ಇದನ್ನು ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ ನಮ್ಮ ಲೀಗಲ್ ಅಡ್ವೈಸರ್ಗೆ, ಅಡ್ವೊಕೇಟ್ ಜನರಲ್ಗೆ. ಮಾತಾಡ್ತೀರಾ ಸರ್, ಒಂದ್ ಕಡೆ ಮತಗಳ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಸರ್. ಎಲ್ಲೇ CM ಇಬ್ರಾಹಿಂ ಅವರು, ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು 3,000 ಮತವನ್ನ ಖರೀದಿ ಮಾಡಿದ್ದು ನಾವು, ಸೊ ಹೀಗಾಗಿ ಸಿದ್ದರಾಮಯ್ಯ ಗೆದ್ದಿದ್ದು ಅಂತ ಹೇಳಿದ್ದಾರೆ ಸರ್. ಇಬ್ರಾಹಿಂ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ ಸರ್, 3,000 ಓಟ ಖರೀದಿ ಮಾಡಿದ್ದು ಅಂತ. ಇಬ್ರಾಹಿಂ ಏನು ನಮ್ಮ ಪಾರ್ಟಿಲಿ ಇದ್ದಾರೆ ಅವರು? ಅಲ್ಲ ಸರ್, ಜೊತೆ ಇದ್ದವರಲ್ಲ ಸರ್ ಅವಾಗ ಅಂತ. 2018 ಚುನಾವಣೆಯಲ್ಲಿ ಅವರೇ ತಲೆ ಬೇರೆ ಜೊತೆಯಲ್ಲಿ ಇದ್ದದ್ದು ಬೇರೆ. ಐ ಡೋಂಟ್ ನೋ. ನಾನು ಹೋಗಿರೋದು ಒಂದೇ ದಿನ, ನಾಮಿನೇಷನ್ ಹಾಕೋಕ್ಕೆ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡೋಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅದು ಕರೆಕ್ಟಾಗಿ 3,000 ಅಂತ ಹೇಳಿದ್ದಾರೆ ಸರ್. 800ರಿಂದ 1,000 ಓಟಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ, ಅದೇ ರೀತಿ ಗೆದ್ರು. ಸಿದ್ದರಾಮಯ್ಯವರು ಆ ದುಡ್ಡ 6 ತಿಂಗಳು ಊಟ ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ಓಟಲ್ಲಿ ನಾವು ಗೆದ್ದು. ಹೌದು ಸರ್, 800 ಅಲ್ಲ. ಅಲ್ಲ ಅವ್ರು ಹೇಳಿದಂತೆ ಸರ್, ಅವ್ರು ಗೆಸ್ ಮಾಡಿದ್ರಂತೆ 3,000 ಓಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ. 6 ತಿಂಗಳಾದ್ರೂ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ ಭಾಷಣದಲ್ಲಿ. ಅವ್ರು ಹೇಳಿದ್ದಾರೆ ಅದನ್ನ ಮಾತನ್ನ ಎಲ್ಲಿ? ಮೈಸೂರಲ್ಲಿ ಸರ್, KSYU ಭಾಷಣ ಮಾಡ್ತಾ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ, ಕ್ಯಾಂಪೇನ್ಗೆ ಒಂದಿನ ಹೋಗಿದ್ದೆ ಅಷ್ಟೇ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದರೂ ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು ಅವ್ರು, ನನಗೇನು ಗೊತ್ತಿಲ್ಲ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತಂದ್ಮೇಲೆ ಪುನಃ ಅದನ್ನೇ ಕೇಳಿದ್ರೆ ಏನು? ರಾಹುಲ್ ಗಾಂಧಿ ಅವರು ವೋಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್. ಬಟ್ BJP ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್. ಅಂದರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ರು, ಅವಾಗಲೇ ಉತ್ತರ ಕೊಡಬೇಕಿತ್ತು. ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು? BJP ಅವರು ಈಗ ತಪ್ಪು ಮಾಡಿದ್ರೆ, ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಸರ್, ಟ್ಯಾಂಪರಿಂಗ್ ಮಾಡಂಗಿದ್ರೆ 136 ಸ್ಥಾನ ಅವ್ರು ಬರ್ತಿರ್ಲಿಲ್ಲ ಅಂತ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 16 ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದ್ದು. ನಾವು ಗೆದ್ದದ್ದು 9 ಸ್ಥಾನಗಳು ಮಾತ್ರ. ಅದರಿಂದ ರಾಹುಲ್ ಗಾಂಧಿಯವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ. ಏನೇನು ಆಗಿದ್ದಾವೆ ಅಂತದೆಲ್ಲ ಹೇಳಿದ್ದಾರೆ. ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಸೊ ಅವರು ಇದ್ದದಲ್ಲ, ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿರೋದು. ಕೇಳ್ರಿ, ಒಂದೇ ರೂಮ್ ಇರ್ತಕ್ಕಂಥ ಕೊಠಡಿಗಳು ಸುಮಾರು 80 ಜನ ವಾಸ ಮಾಡೋಕ್ಕಾಗತ್ತಾ? ಅಲ್ಲ ಹೇಳಪ್ಪ, ನೀನು ಮಾಡೋಕ್ಕಾಗತ್ತೆ? ಹೋಟೆಲ್ ಕಾರ್ಮಿಕರು ಅಂತ ಹೇಳ್ತಾ ಇರೋದು ಸರ್, ಅವರೆಲ್ಲ ಹೋಟೆಲ್ ಕಾರ್ಮಿಕರು ಅಲ್ಲಿ ಇದ್ದವ್ರು ಅಂತ. 80 ಜನ ಇರೋಕ್ಕಾಗುತ್ತೆ ಒಂದು ರೂಮ್ನಲ್ಲಿ? ಒಂದು ಸಣ್ಣ ರೂಮ್, ಓಣಿಯಲ್ಲಯ್ಯ, ಸಣ್ಣ ರೂಮ್ನಲ್ಲಿ 80 ಜನ ಇರ್ಲಿಕ್ಕೆ ಸಾಧ್ಯನಾ? ಅಲ್ಲಿ ಆ ರೂಮ್ನಲ್ಲಿ 80 ಜನ ಇದ್ರು, 80 ಜನ ಓಟ್ ಹಾಕಿದ್ದಾರೆ.
ಬಟ್ ಮತದಾರ ಹೇಳಿದ್ದಾರೆ ಸರ್ 45 ದಿನದೊಳಗಡೆ ಹೇಳ್ಬೇಕಿತ್ತು, ಆದ್ರೆ 1.5 ವರ್ಷ ಏನ್ ಮಾಡ್ತಿದ್ರು ಅಂತ ಪ್ರಶ್ನೆ ಮಾಡ್ತಾರೆ ಸರ್ ಯಾರು ಬಿಜೆಪಿ. ಇವೆಲ್ಲ ನೋಡಪ್ಪ, ನಾವು ರಿಸರ್ಚ್ ಮಾಡ್ತಾ ಇದ್ದೋ. ಆ ರಿಸರ್ಚ್ ಮಾಡೋದು ಕೊನೆಗೆ ಆದಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡೋದು. ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರೋದು. ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೇನು ಜುಡಿಷರಿ ಆಸ್ ಕೆಪ್ ಕ್ವೈಟ್, ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ದೀರಿ, ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದ್ದಾರೆ ಸರ್. ಇಷ್ಟೆಲ್ಲದರ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ. ಇದಕ್ಕೆ ಏನಾದರೂ ಜುಡಿಷರಿ ಏನಾದರೂ ಇಂಟರ್ವ್ಯೂನ್ ಆಗಬೇಕಾ, ಸೂಮೋಟೋ ಇಂಟರ್ವ್ಯೂನ್ ಆಗಬೇಕಾ ಬೇರೆ ಕೇಸ್ಗಳೆಲ್ಲ ಆದಂಗೆ ಅಂತ? ನೋಡಿ, ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ, ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಹೇಳಿ. ಎಲೆಕ್ಷನ್ಗಳಲ್ಲಿ ಮ್ಯಾನಿಪುಲೇಷನ್ ನಡೀತದೆ, EVMನಲ್ಲಿ ಮ್ಯಾನಿಪುಲೇಷನ್ ನಡೀತದೆ, ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪುಲೇಷನ್ ನಡೀತದೆ ಅಂತ ಮೊದಲಿಂದ ಹೇಳಿ. ಎಂಥದ್ದು ಚಿಲ್ಮೆ ಚಿಲ್ಮೆ ಇದನ್ನೆಲ್ಲ ಹೇಳಿದ್ದೀವಿ. ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದರು ಇದರಲ್ಲಿ ಮೀಡಿಯಾದಲ್ಲಿ, ಅವೆಲ್ಲವೂ ನಿಜ ಅಂತ ಅನಿಸುತ್ತೆ. ಸರ್ ಎಲ್ಲ ಬಿಜೆಪಿ ಒಂದು ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಸರ್. ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ವೋಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷಣ ಅದು ವೈರಲ್ ಆಗ್ತದೆ ಸರ್. ಇಲ್ಲಿ ನೀವು ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಟೈಮಲ್ಲಿ ಸರ್ ಸತ್ತವರು ಗೆಟ್ಟವರೆಲ್ಲ ನನಗೆ ವೋಟ್ ಹಾಕಿದ್ರು, ನಾನು ಗೆದ್ದೆ ಅಂತ ಹೇಳಿದಂತಹ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸರ್. ಯಾವಾಗ ಮತಗಳ ವಿಚಾರ ಬಂದ ನಂತರದಲ್ಲಿ ನಾನು ಯಾವಲ್ಲಿ ಹೇಳೇ ಇಲ್ವಲ್ಲ. ಥ್ಯಾಂಕ್ ಯು ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ. ನಾನು ಹೇಳಿಲ್ಲ ನೋಡಪ್ಪ, ಸತ್ತವರು ವೋಟ್ ಹಾಕಿದ್ರೆ, ಈಗ ಒಂದು ವೇಳೆ ಸತ್ತವ್ರ ಕೈಲಿ ವೋಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು? ಅದಕ್ಕೆ ಯಾರ್ರೀ ಜವಾಬ್ದಾರರು? ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್. ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡೋಕ್ಕೆ, ವೋಟ್ ಮಾಡೋಕ್ಕೆ? ಪೀಟರ್ ಇದ್ರು ಅಂತ ಸರ್, ಚುನಾವಣಾ ವೀಕ್ಷಕ ಪೀಟರ್ ಇದ್ರು, ಅದನ್ನ ಗೆದ್ದಿದ್ದಾರೆ ಅಂತ ಬಿಜೆಪಿ ನಡಿಯಪ್ಪ. ಪೀಟರ್ ಇಲ್ಲೇ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತಿದ್ರು ಇವರು. ಅಲ್ಲ ಸರ್ ಸರ್ ಯಾಕೆ ಸರ್ ಮೈಸೂರು ಸ್ಟ್ರಾಟಜಿ ಮಾಡಿದ್ರು?